ಅಲ್ಲ ನೀವೇನು ಹೇಳ್ತಾ ಇದ್ರು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೆ ಹೋಗ್ಲಿಕ್ಕೆ. ಈ ದೇಶದಲ್ಲಿ ಇದೀವಂದ್ರೆ ನಿಮಗೆ ಲಾ ಗವರ್ಮೆಂಟ್ ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇರಕ್ಕಾಗಲ್ಲ. ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನೆಲ್ಗಳ ಮೂಲಕ. ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಮೇಡಮ್, ಕಾಯ್ಬೇಕಾಗತ್ತೆ. ಅದು ಯಾವ್ದು ಬರುತ್ತೆ ಗೊತ್ತಿಲ್ಲ. ನಾಳೆ ಬರ್ಲಿಲ್ಲ ಅಂತ ತಕ್ಷಣ ದೇವ್ರಿಗೆ ಬೈದ್ಬಿಡ್ಲ. ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡು ಇದ್ದಿದ್ರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇಲ್ವೇ. ಅದಕ್ಕೆ ನಾವೇನ್ ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೇದ್ ಬಯಸ್ತೀವಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗ್ಬೇಕಾಗಿಲ್ಲ. ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೆ ಬೆಟ್ರು, ಚಂದ್ರ ರಾತ್ರಿ ಇದ್ರೆ ಬೆಟ್ರು. ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ. ಹಾಗಂತ ವ್ಯಕ್ತಿತ್ವಗಳು ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆಮ್ ಅ ಡಿಫ್ರೆಂಟ್ ಪರ್ಸನ್, ಈಸ್ ಅ ಡಿಫ್ರೆಂಟ್ ಪರ್ಸನ್, ಈ ಡಿಫ್ರೆಂಟ್. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಎಲ್ಲಿಂದ ಬರ್ಬೇಕು ಹೇಳಿ? ಅವ್ರನ್ನಾರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರೆ ಅಂದ್ರೆ ಹೇಳ್ಬೋಲೆ. ನಾನು ವೀರ ಮದಕರಿ.